ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಸಚಿವರ ಆಪ್ತ ಆದಂತ ರಾಜು ಜಾನಿ ಅವರು ಸುಮಾರು 5 ವರ್ಷದಿಂದ ನನ್ನನ್ನು ಕೊಲೆ ಮಾಡಬೇಕು ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ನನ್ನನ್ನು ಯಾಕೆ ಅವ್ರು ಕೊಲೆ ಮಾಡ್ಬೇಕಂತಾರಂದ್ರೆ, ನಾನು ಮತ್ತೆ ಪೂಜ್ಯ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಯವರು ಮಾನ್ಯ ಖರ್ಗೆಜಿಯವರ ಮಾಡಿದ ಭೂ ಅಕ್ರಮಗಳನ್ನು ಹೊರಗೆ ಹಾಕ್ತೇವೆ. 4 ಬಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಯಾರು ಹೊಡೆಕ್ ಬಂದಿದ್ದಾರೆ ನನಗೆ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ಅವರು FIR ದಾಖಲೆ ಮಾಡಿರೋದಿಲ್ಲ. ಕೊಲೆ ಮಾಡಿದ್ರೆ ಹೇಗೆ ಸರ್ ಅಂದ್ರೆ ನೋಡೋಣ ಅಂತಾರೆ ಪೊಲೀಸರು. ನೋಡೋಣ ರೀ, ನಾವೆಲ್ಲ ಹೇಳಿದ್ದೇವೆ, ಏನಾಗಲ್ಲ ನಿಮ್ಗೆ ಅಂತ ಹೇಳ್ತಾರೆ. 15ನೇ ನವೆಂಬರ್ 2024ರಂದು ನಾನು ನಮ್ಮ ಮನೆಯಿಂದ ಇನ್ನೋವಾ ಕಾರಲ್ಲಿ ರಾಮ ಮಂದಿರ್ ಸರ್ಕಲ್ ಹಳೆ ಜೇವರಿ ರಸ್ತೆ ಹೋಗ್ಬೇಕಾದ್ರೆ ಅಲ್ಲಿ ಮಹಿಳಾ ಕಾಲೇಜ್ ಇದೆ. ಆ ಮಹಿಳಾ ಕಾಲೇಜ್ ಎದುರುಗಡೆ ಇಬ್ಬರು ಅನಾಮಧೇಯ ವ್ಯಕ್ತಿಗಳು ರಾಂಗ್ ಸೈಡ್ ಇಂದ ಬಂದು ನನ್ನ ಕಾರಿಗೆ ಅಡ್ಡಲಾಗಿ ನಿಂದ್ರಿಸಿ ನನಗೆ ಕೆಳಗಡೆ ಆವು ಸಾಲೆ ಮಾರ್ತಾವು ಅಂತ ಹೇಳಿ ಹಿಂದಿಯಲ್ಲಿ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿ, ಒಂದು ವೇಳೆ ನಾನು ಕಾರಿಂದ ಕೆಳಗಿಳಿದ್ರೆ ಗ್ಲಾಸ್ ಇಳಿಸಿದ್ರೆ ಅವ್ರು 100ಕ್ಕೆ 100 ಅವ್ರ ಕಡೆ ಮಾರಕಾಸ್ತ್ರದಿಂದ ನನ್ನ ಹಲ್ಲೆ ಮಾಡ್ತಾ ಇದ್ರು ಅಂತ ನಾನು ತಿಳ್ಕೊಂಡು ನಾನು ಕಾರಿನ ಗ್ಲಾಸು ಕೂಡ ತೆಗೆದಿಲಾರ್ದೆ, ಕಾರಿಂದ ಇಳಿಲಾರ್ದೆ ಕಾರಲ್ಲಿ ಕೂತಿದ್ದೆ. तू आओ इधर, क्या कर रहा है? नहीं मैं हार मारा हूँ तेरे को. ಅದರ CCTV ಫುಟೇಜ್ ಅವರು ಬೈದದ್ದು ಇರಬಹುದು, ಅವರು ಅಟ್ಯಾಕ್ ಮಾಡಿದ್ದಿರಬಹುದು. CCTV ಫುಟೇಜ್ ವಿತ್ ಆಡಿಯೋ ಅಂಡ್ ವಿಡಿಯೋ ಕೂಡ ಮಾನ್ಯ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಅವರಿಗೆ ಕೊಟ್ಟರು ಕೂಡ ಅವರು ಯಾವುದೇ FIR ದಾಖಲೆ ಮಾಡಲಿಲ್ಲ. ನಾನು ಪೊಲೀಸ್ ಕಮಿಷನರಿಗೆ ಕೊಟ್ಟಿದ್ದೇನೆ. ACP ಭೂತೇಗೌಡ ಸರ್, ಸೌತ್ ACP ಭೂತೇಗೌಡರು ಸರ್ ಕಂಪ್ಲೇಂಟ್ ಕೊಟ್ಟರು ಕೂಡ 4 ಬಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಅವರ ವಿರುದ್ಧ ಯಾರು ಹೊಡೆಕ್ ಬಂದಿದ್ದಾರೆ ನನಗೆ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ಅವರು FIR ದಾಖಲೆ ಮಾಡಿರೋದಿಲ್ಲ. ನಾನು ತದನಂತರ ನಾನು ಮಾಹಿತಿ ಕಲೆಕ್ಟ್ ಮಾಡಿದಾಗ ಯಾರು ಅಂತ ನೋಡಿದಾಗ ಅವರು ಒಬ್ಬ ರೌಡಿ ಶೀಟರ್ ಕಾಂಗ್ರೆಸ್ ಕಾರ್ಯಕರ್ತ ಸಂಜಯ್ ಪಾಟೀಲ್ ಅಂತೇಳಿ ಅವರ ಮೇಲೆ 11 ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ. ಒಂದೇ ವರ್ಷದಲ್ಲಿ ಬ್ರಹ್ಮಪುರ ಪೊಲೀಸ್ ಠಾಣೆ ಮತ್ತು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ಇನ್ನೊಂದು ಕ್ರಿಮಿನಲ್ ಕೇಸ್ ಏನಿದೆ ಅಂದ್ರೆ ಮಾನ್ಯ ನ್ಯಾಯಾಲಯದಲ್ಲಿ ತಲವಾರಿಂದ ಹಲ್ಲೆ ಮಾಡಿದ ಕ್ರಿಮಿನಲ್ ಕೇಸ್ ಅವ್ರ ಮೇಲಿದೆ. ಅಂಥವರನ್ನ ನನಗೆ ಕೊಲೆ ಮಾಡಲು ಕಾಂಗ್ರೆಸ್ ಪರಮಾಪ್ತ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಪರಮಾಪ್ತ ರಾಜು ಜಾನೆ ಮತ್ತು ಅವರ ಸಂಘಟಕರಿಗೆ ನಾನು FIR ಮಾಡಿದ್ದೇನೆ. ಅವರು ಕುಮ್ಮಕ್ಕ ಕೊಟ್ಟು ಅವರಿಗೆ ಕಳಿಸಿ ನನ್ನ ಹಿಂದೆ ಅವರನ್ನು ಬಿಟ್ಟು ಅವರಿಂದ ನನಗೆ ಕೊಲೆ ಮಾಡಲು ಸುಪಾರಿ ಕೊಟ್ಟಿದ್ದಾರೆ ಅಂತ ನಾನು ದೂರಲ್ಲಿ ಬರೆದಿದ್ರು ಕೂಡ ಇವರು FIR ದಾಖಲೆ ಮಾಡದೆ ನನ್ನ ಕೊಲೆಗೆ ಅವರು ಕೂಡ ಒಂದು ಆಗ್ತಾರೆ ಅಂತ ನಾನು ಹೇಳಿದ್ದೇನೆ. ಅವ್ರು ಕೊಲೆ ಮಾಡಿದ್ರೆ ಹೇಗೆ ಸರ್ ಅಂದ್ರೆ ನೋಡೋಣ ಅಂತಾರೆ ಪೊಲೀಸರು. ನೋಡೋಣ ರೀ, ನಾವೆಲ್ಲ ಹೇಳಿದ್ದೇವೆ, ಏನಾಗಲ್ಲ ನಿಮ್ಗೆ ಅಂತ ಹೇಳ್ತಾರೆ. ಸೊ ನಾನು ಇದೆಲ್ಲ ಗಂಭೀರವಾದ ಪ್ರಕರಣ ಇದೆ ಅಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೆ ರಿಟ್ ಆಫ್ ಮೆಂಡಮಸ್ ಹಾಕಿದಾಗ ಮಾನ್ಯ ಉಚ್ಚ ನ್ಯಾಯಾಲಯ 17ನೇ ಡಿಸೆಂಬರ್ ಅಂದು ಆದೇಶ ಮಾಡುತ್ತೆ. ಇವ್ರ ಮೇಲೆ FIR ಮಾಡಿ ಇವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತೆ ನನಗೆ ಪ್ರೊಟೆಕ್ಷನ್ ಕೊಡಬೇಕಂತ ಆದೇಶ ಮಾಡುತ್ತೆ. ಆದರೆ ನ್ಯಾಯಾಲಯ ಆದೇಶ ಆದ ಮೇಲೆ ನಾನು ಪೊಲೀಸ್ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಹೋಗಿ ನಾನು ಆದೇಶದ ಪ್ರತಿ ಕೊಟ್ಟು ರಿಸೀವ್ಟ್ ತಗೋಬೇಕಂದ್ರೆ ಅಲ್ಲಿ ರಿಸೀವ್ ಕೊಡಲ್ಲ. ಅಲ್ಲಿಂದ SHO ಇರ್ಬೋದು ಅಧಿಕಾರಿಗಳು ರಿಸೀವ್ ಕೊಡಲ್ಲ. ನಾನು ಅದಕ್ಕೂ ಕೂಡ ACP ಅವರಿಗೆ ಕಾಲ್ ಮಾಡಬೇಕಾಗುತ್ತೆ. ರಿಸೀವ್ಟ್ ಕೊಡ್ತಾರೆ, ಆಮೇಲೆ FIR ಮಾಡ್ತಾರೆ. ನಾನು ಹೇಳಿದಿಷ್ಟೇ, ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಸಚಿವರ ಆಪ್ತ ಆದಂತ ರಾಜು ಜಾನಿ ಅವರು ಸುಮಾರು 5 ವರ್ಷದಿಂದ ನನ್ನನ್ನು ಕೊಲೆ ಮಾಡಬೇಕು ಅಂತ ಅವ್ರು ಮಾತಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ. ಹಿಂದೂ ಕೂಡ ಸುಳ್ಳು ಕೇಸ್ ಹಾಕಿದ್ರು, ದಿನಾಲು ನನ್ನ ಬಗ್ಗೆ ಮಾತಾಡ್ತಾರೆ. ನಾನು ನನ್ನ ದೂರಿನಲ್ಲಿ ಕೊಟ್ಟಿದ್ದೇನೆ, ಅವರ CDR ಅನ್ನ ವೆರಿಫೈ ಮಾಡಿ, ನನ್ನ CDR ಅನ್ನು ವೆರಿಫೈ ಮಾಡ್ತೀರಿ, ನನ್ನ ಹಿಂದೆ ಬೇಹುಗಾರಿಕೆ ಬಿಡ್ತೀರಿ. ಆದರೆ ಅವರ CDR ಇರ್ಬೋದು ಮತ್ತೆ ಸಂಜಯ್ ಪಾಟೀಲ್ ಏನಿದ್ದಾರೆ ಕ್ರಿಮಿನಲ್ ಮೊಕದ್ದಮೆ ಉಳ್ಳವರು ರೌಡಿ ಶೀಟರ್ ಅವರು, ಅವರನ್ನ ಏನು ಹೊಡೆಕ್ ನನಗೆ ಕಳಿಸಿದ್ದೀರಿ, ಅವ್ರು CDR ತನಿಖೆ ಮಾಡಿ CDRಗೆ ಹಾಕಿ ಅವ್ರು ಏನ್ ಮಾತಾಡಿದಾರಂತ ಇದು ಸತ್ಯಾಸತ್ಯ ಹೊರಗೆ ಬರುತ್ತೆ. ಆದರೆ ಒಟ್ಟಾರೆ ಹೇಳೋದಾದ್ರೆ ಕಲಬುರಗಿಯಲ್ಲಿ ನನ್ನನ್ನು ಯಾಕೆ ಅವ್ರು ಕೊಲೆ ಮಾಡ್ಬೇಕಂತಾರಂದ್ರೆ, ನಾನು ಮತ್ತೆ ಪೂಜ್ಯ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಯವರು ಮಾನ್ಯ ಖರ್ಗೆಜಿಯವರ ಮಾಡಿದ ಭೂ ಅಕ್ರಮಗಳನ್ನು ಹೊರಗೆ ಹಾಕ್ತೇವೆ. ಅವರು ಏನು ಪಾಲಿ ಸಂಸ್ಕೃತಿಯಲ್ಲಿ ಎಷ್ಟು ಜನರಿಗೆ ಪಾಲಿ ಓದಿಸಿದಾರಂತೆ ನಾವೆಲ್ಲ ದೂರು ಕೊಟ್ಟಿದಾರಲ್ಲ ಆಂದೋಲ ಶ್ರೀಗಳು, ನಾವೆಲ್ಲ RTI ಈ ದಾಖಲೆ ತೆಗೆದು ಅವರ ಬ್ರಹ್ಮಾಂಡ ಭ್ರಷ್ಟಾಚಾರ ಅವರ ಅಕ್ರಮಗಳನ್ನು ಹೊರಗೆ ಹಾಕ್ತೇವೆ ಅನ್ನೋ ಭಯ ಅವರಿಗಿದೆ. ಹಾಗಾಗಿ ಅವರು ನಾವು ಕೊಲೆ ಮಾಡಕ್ಕೆ ಇವರ ಸಂಘಟದಿಂದ ನಮಗೆ ಬಿಟ್ಟಿದ್ದಾರೆ. ನಾನು ಒಂದೇ ರಿಕ್ವೆಸ್ಟ್ ಮಾಡ್ತೇನೆ, ತಮ್ಮೆಲ್ಲರೂ ಕೂಡ ನಾನು ಯಾವುದಕ್ಕೂ ಅಂಜಲ್ಲ. ನಾವು ಕೂಡ ನಮ್ಮ ಸ್ವಂತ ರಕ್ಷಣೆ ನಾವೇ ಮಾಡಬೇಕಾಗಿದೆ. ಪೊಲೀಸರಿಂದ ನಮಗೆ ರಕ್ಷಣೆ ಸಿಗೋದಿಲ್ಲ, ಅವರಿಂದ ನಮ್ಗೆ ಯಾವುದೇ ರಕ್ಷಣೆ ಸಿಗೋದಿಲ್ಲ. ನಾನು ಮೊದಲೇ ಹೇಳಿದೆ ನನ್ನ ಫೇಸ್ಬುಕ್ ಅಲ್ಲಿ ಕೂಡ, ನಮ್ಮ ರಕ್ಷಣೆ ನಾವೇ ಮಾಡಬೇಕಾಗಿದೆ. ನಾನು ಕೂಡ ಬಾಡಿ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೇನೆ, ಮನೆಯಲ್ಲೂ CCTV ಹಾಕಿದ್ದೇನೆ, ಕಾರಲ್ಲೂ CCTV ಹಾಕಿದ್ದೇನೆ. ಸೊ ನಮ್ಮ ರಕ್ಷಣೆ ನಾವೇ ಮಾಡಿ ದೇಶಕ್ಕಾಗಿ ನಾವು ಏನೋ ಒಂದು ಕೊಡುಗೆ ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಇವರು ಮಾಡಿದ ಅಕ್ರಮಗಳು ತೆಗಿತೇವೆ ಇನ್ನೂ ಕೂಡ. ಆದ್ರೆ ನನಗೆ ಒಂದು ಬೇಜಾರು ಸಂಗತಿ ಅಂದ್ರೆ ಪೊಲೀಸರು FIR ದಾಖಲೆ ಮಾಡಬೇಕು, ವಿಡಿಯೋ ಕೊಟ್ಟರು ಕೂಡ FIR ದಾಖಲೆ ಮಾಡಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.